ಮುದ್ದಿನಪಳ್ಳಿಯ ಸರ್ಕಲ್ ಪಕ್ಕನೇ ಸಿಚುವೇಟ್ ಆಗಿರುವಂತಹ ಈ ಒಂದು BDA ಬ್ರ್ಯಾಂಡ್ ನ್ಯೂ 4BHK ಟ್ರಿಪ್ಲೆಕ್ಸ್ ಹೌಸ್ನ ನಾನಿವತ್ತು ಸೇಲ್ಗೆ ತಂದಿದ್ದೀನಿ. ಇದು ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ ಹಾಗೆ ನಾರ್ತ್ ಫೇಸಿಂಗ್ ಮೇನ್ ಡೋರ್ ಆಗಿರುತ್ತೆ. ಹಾಗೆ ಈ ಪ್ರಾಪರ್ಟಿ ಎದುರುಗಡೆ 40 ಫೀಟ್ ರೋಡ್ ಕೂಡ ಅವೈಲೇಬಲ್ ಇದೆ. ಹಾಗೆ ನೀವು ಎಲಿವೇಶನ್ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಅಂತ. ಬನ್ನಿ ಮನೆ ಒಳಗಡೆ ಎಂಟ್ರಿ ಆಗೋಣ, ಹೇಗಿದೆ ಅಂತ ನೋಡ್ಕೊಂಬರೋಣ. ಗ್ರೌಂಡ್ ಫ್ಲೋರ್ಗೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ MS ಸ್ಟೀಲಿಂದ ಗೇಟ್ನ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ ಸೇಫ್ಟಿ ಪರ್ಪಸ್ಗೆ ಅಂತ. ಹಾಗೆ ಒಳಗಡೆ ಬಂದರೆ ಒಂದು ಸ್ಪೇಷಿಯಸ್ ಪಾರ್ಕಿಂಗ್ ಏರಿಯಾನ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನೀವು ಆರಾಮಾಗಿ 2 ಕಾರ್ಸ್ನ ಪಾರ್ಕ್ ಮಾಡ್ಬೋದು. ಇದು BDA ಪ್ರಾಪರ್ಟಿ ಆಗಿರೋದ್ರಿಂದ ಕಾವೇರಿ ಆ್ಯಂಡ್ ಬೋರ್ ವಾಟರ್ ಎರಡೂ ಕೂಡ ಅವೈಲೇಬಲ್ ಇದೆ. ಹಾಗೆ ಈ ಕಡೆ ಬಂದರೆ ಒಂದು ಕಾಮನ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿಂದ ಮುಂದೆ ಬಂದರೆ ಯುಟಿಲಿಟಿ ಸ್ಪೇಸ್ನ ಕೊಟ್ಟಿದ್ದಾರೆ. ಇದು ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. ಇಲ್ಲಿಂದ ವೆಂಟಿಲೇಷನ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಈ ಕಡೆ ಬಂದರೆ ಗ್ಯಾಸ್ ಪಾಯಿಂಟ್ನ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಈ ಪಾರ್ಕಿಂಗಲ್ಲಿ ಆ್ಯಂಟಿ ಸ್ಕಿಡ್ ಟೈಲ್ಸ್ನ ಯೂಸ್ ಮಾಡಿಕೊಂಡು ತುಂಬ ಬ್ಯೂಟಿಫುಲ್ಲಾಗಿ ಪಾರ್ಕಿಂಗ್ನ ಮಾಡಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಈ ಕಡೆ ನೀವು ನೋಡ್ತಿರ್ಬೋದು ಮೀಟರ್ ಬೋರ್ಡ್ನ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಜಾಗನ ವೇಸ್ಟ್ ಮಾಡದೆ ಸ್ಟೋರೇಜ್ ಸ್ಪೇಸ್ ಕೂಡ ಮಾಡಿಕೊಟ್ಟಿದ್ದಾರೆ. ಬನ್ನಿ ಇವಾಗ ಫಸ್ಟ್ ಫ್ಲೋರ್ ಹೇಗಿದೆ ಅಂತ ನೋಡೋಣ. ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನಮಗೆ 3 ಫೀಟ್ ವೈಡಲ್ಲಿ ಸ್ಟೇರ್ ಕೇಸ್ನ ಮಾಡಿಕೊಟ್ಟಿದ್ದು SS ಸ್ಟೀಲಿಂದ ರೈಲಿಂಗ್ಸ್ನ ಕೂಡ ಮಾಡಿಕೊಟ್ಟಿದ್ದಾರೆ. ಇದು ಈ ಮನೆಯ ಗ್ರ್ಯಾಂಡ್ ಎಂಟ್ರೆನ್ಸ್ ಆಗಿರುತ್ತೆ. ಕಂಪ್ಲೀಟ್ ಈ ಮೇನ್ ಡೋರ್ನ ಟೀ ಕುಡಿಯಿಂದ ತುಂಬ ಬ್ಯೂಟಿಫುಲ್ ಆಗಿ ಮಾಡಿಕೊಟ್ಟಿದ್ದಾರೆ. ಬನ್ನಿ ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಬರ್ತಿದ್ದಂಗೆ ಒಂದು ಸ್ಪೇಷಿಯಸ್ ಆದ ಲಿವಿಂಗ್ ಏರಿಯಾ ಸಿಗುತ್ತೆ. ಹಾಗೆ ವೆಂಟಿಲೇಷನ್ಗೋಸ್ಕರ ಟೀ ಕುಡ್ಡಿಂದನೇ ನಮಗೆ ವಿಂಡೋನ ಕೂಡ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಯೂನಿಕ್ ಆ್ಯಂಡ್ ಬ್ಯೂಟಿಫುಲ್ ಆಗಿ ನಮಗೆ TV ಯೂನಿಟ್ನು ಕೂಡ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಹಾಗೆ TV ಯೂನಿಟ್ ಪಕ್ಕದಲ್ಲೇ ಕಾಮನ್ ಟಾಯ್ಲೆಟ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ನೀವು ಹಾಲಲ್ಲಿ ಫಾಲ್ ಸೀಲಿಂಗ್ನ ನೋಡ್ತಿರ್ಬೋದು, ಎಷ್ಟು ಬ್ಯೂಟಿಫುಲ್ ಆಗಿ ಲಕ್ಸುರಿಯಾಗಿ ಮಾಡಿಕೊಟ್ಟಿದ್ದಾರೆ. ಈ ಮನೆಯ ಕಂಪ್ಲೀಟ್ ಫ್ಲೋರಿಂಗ್ ಬಂದು ನಮಗೆ ಗ್ರಾನೈಟಿಂದ ಯೂಸ್ ಮಾಡಿ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಅಲ್ಲಿಂದ ಮುಂದೆ ಬಂದರೆ ಒಂದು ನಮಗೆ ಓಪನ್ ಮಾಡ್ಯುಲರ್ ಕಿಚನ್ ಸಿಗುತ್ತೆ. ಇಲ್ಲಿ ಒಳ್ಳೆ ಗುಡ್ ಕಲರ್ ಕಾಂಬಿನೇಷನಲ್ಲಿ ನಮಗೆ ಕಿಚನ್ನ ಪ್ರೊವೈಡ್ ಮಾಡಿಕೊಟ್ಟಿದ್ದು ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ಕಿಚನಲ್ಲೂ ಕೂಡ ನೀವು ನೋಡ್ತಿರ್ಬೋದು ಫಾಲ್ ಸೀಲಿಂಗ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಅಂತ. ಹಾಗೆ ಕಿಚನ್ ಪಕ್ಕದಲ್ಲೇ ನಮಗೆ ಒಂದು ವಾಸ್ತು ಪರ್ಫೆಕ್ಟ್ ಪೂಜಾ ರೂಮ್ ಕೂಡ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಇದು ಕೂಡ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ಈ ಪೂಜಾ ರೂಮ್ ಮೇನ್ ಡೋರ್ಸ್ ಕೂಡ ನಮಗೆ ಟೀ ಕುಡ್ಡಿಂದಾನೇ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಬನ್ನಿ ಇವಾಗ ಸೆಕೆಂಡ್ ಫ್ಲೋರಲ್ಲಿ ಹೇಗಿದೆ ಅಂತ ನೋಡ್ಕೊಂಬರೋಣ. ಇಲ್ಲೂ ಕೂಡ ಸ್ಟೇರ್ ಕೇಸ್ನ 3 ಫೀಟ್ ವೈಡಲ್ಲಿ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಹಾಗೆ ರೇಲಿಂಗ್ಸ್ನ ಬಂದು SS ಸ್ಟೀಲಿಂದ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ. ಬನ್ನಿ, ಇದು ಈ ಮನೆಯ ಸೆಕೆಂಡ್ ಫ್ಲೋರ್ ಆಗಿರುತ್ತೆ. ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆಗ್ತಿದ್ದಂಗೆ ಒಂದು ಕಾನ್ಸೋಲ್ ಟೇಬಲ್ನ ನಮಗೆ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಇದನ್ನು ನೀವು ವರ್ಕ್ ಸ್ಪೇಸ್ ಆರ್ ಸ್ಟಡಿ ಯೂನಿಟ್ ಆಗಿ ಯೂಸ್ ಮಾಡ್ಕೊಬೋದು. ಹಾಗೆ ಒಂದು ಸಿಂಪಲ್ ಆ್ಯಂಡ್ ಯೂನಿಕ್ ಆಗಿ ಫಾಲ್ ಸೀಲಿಂಗ್ನೂ ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಈ ಫ್ಲೋರಲ್ಲಿ 2 ಬೆಡ್ರೂಮ್ಸ್ನ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಬನ್ನಿ ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಈ ಮಾಸ್ಟರ್ ಬೆಡ್ರೂಮ್ಗೆ ಎಂಟ್ರಿ ಆಗ್ತಿದ್ದಂಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಹಾಗೆ ವೆಂಟಿಲೇಷನ್ಗೆ ವಿಂಡೋನ ಕೂಡ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಬಂದರೆ ಸ್ಲೈಡಿಂಗ್ ವಾರ್ಡ್ರೋಬ್ನ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಇದು ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. ಹಾಗೆ ಲಾಫ್ಟಲ್ಲಿ ಸ್ಟೋರೇಜ್ ಕೂಡ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ವಾರ್ಡ್ರೋಬ್ ಪಕ್ಕದಲ್ಲೇ ಡ್ರೆಸ್ಸಿಂಗ್ ಮಿರರ್ನ ಕೂಡ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಮುಂದೆ ಬಂದರೆ ಒಂದು ಚಿಕ್ಕದಾಗಿ TV ಯೂನಿಟ್ನ ತುಂಬ ಕ್ಯೂಟಾಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ TV ಯೂನಿಟ್ ಪಕ್ಕದಲ್ಲೇ ಒಂದು ಬಾಲ್ಕನಿನ ಕೂಡ ಕೊಟ್ಟಿದ್ದಾರೆ. ಇಲ್ಲಿಂದ ವೆಂಟಿಲೇಷನ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ವ್ಯೂ ಕೂಡ ತುಂಬ ಚೆನ್ನಾಗಿದೆ. ಈ ಬೆಡ್ರೂಮಲ್ಲಿ TV ಕ್ಯಾಬಿನೆಟ್ ಪಕ್ಕದಲ್ಲೇ ನಮಗೆ ಒಂದು ಅಟ್ಯಾಚ್ಡ್ ವಾಶ್ರೂಮ್ನ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಈ ವಾಶ್ರೂಮ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿದ್ದು ಎಲ್ಲ ಜಾಗ್ವಾರ್ ಫಿಟ್ಟಿಂಗಲ್ಲೇ ಮಾಡಿಕೊಟ್ಟಿದ್ದಾರೆ. ಈ ಮಾಸ್ಟರ್ ಬೆಡ್ರೂಮ್ ನೋಡಿ ಆಯ್ತಲ್ಲ. ಬನ್ನಿ ಸೆಕೆಂಡ್ ಬೆಡ್ರೂಮ್ ಹೇಗಿದೆ ಅಂತ ನೋಡ್ಕೊಂಬರೋಣ. ಇದು ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಆಗಿರುತ್ತೆ. ಆರ್ ಕಿಡ್ಸ್ ಬೆಡ್ರೂಮ್ ಆಗಾದರೂ ಯೂಸ್ ಮಾಡ್ಕೋಬೋದು. ಇದು ಕೂಡ ತುಂಬಾ ಸ್ಪೇಷಿಯಸ್ ಆಗಿದ್ದು ಗುಡ್ ಕಲರ್ ಕಾಂಬಿನೇಷನ್ ಜೊತೆಗೆ ನಮಗೆ ಓಪನ್ ವಾರ್ಡ್ರೋಬ್ಸ್ನ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ತುಂಬಾ ಸ್ಪೇಷಿಯಸ್ ಆಗಿದೆ. ಹಾಗೆ ಲಾಫ್ಟಲ್ಲೂ ಕೂಡ ಸ್ಟೋರೇಜ್ ಸ್ಪೇಸಸ್ ಇದೆ. ಹಾಗೆ ವೆಂಟಿಲೇಷನ್ಗೆ ವಿಂಡೋನ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಬಂದರೆ ಇಲ್ಲೂ ಕೂಡ ಅಟ್ಯಾಚ್ಡ್ ವಾಶ್ರೂಮ್ನ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಸೇಮ್ ಆ್ಯಸ್ ಇಟ್ ಈಸ್ ಅಂತಲೇ ಹೇಳ್ಬೋದು. ಈ ಫ್ಲೋರಲ್ಲಿ 2 ಬೆಡ್ರೂಮ್ನ ನೋಡಿದಾಯಿತು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಬನ್ನಿ ಇವಾಗ ಥರ್ಡ್ ಫ್ಲೋರಲ್ಲಿ ಇನ್ನೂ 2 ಬೆಡ್ರೂಮ್ ಇದೆ, ಅದು ಹೇಗಿದೆ ಅಂತ ನೋಡ್ಕೊಂಬರೋಣ. ಇದು ಈ ಮನೆಯ 3rd ಫ್ಲೋರ್ ಆಗಿರುತ್ತೆ. ಈ 3rd ಫ್ಲೋರಲ್ಲಿ ಇದು 3rd ಬೆಡ್ರೂಮ್ ಆಗಿರುತ್ತೆ. ಬನ್ನಿ ಒಳಗಡೆ ಹೋಗಿ ಹೇಗಿದೆ ಅಂತ ನೋಡೋಣ. ವಾವ್, ಈ ಬೆಡ್ರೂಮು ಕೂಡ ತುಂಬಾ ಸ್ಪೇಷಿಯಸ್ ಆಗಿದ್ದು, ನೀವು ಸೆಕೆಂಡ್ ಫ್ಲೋರಲ್ಲಿ ಮಾಸ್ಟರ್ ಬೆಡ್ರೂಮ್ನ ನೋಡಿದ್ರಿ ಅಲ್ಲ, ಸೇಮ್ ಅದೇ ಥೀಮಲ್ಲಿ ಅದೇ ಕಾನ್ಸೆಪ್ಟಲ್ಲಿ ಈ ಬೆಡ್ರೂಮ್ನ ಪ್ರೊವೈಡ್ ಮಾಡಿಕೊಟ್ಟಿರ್ತಾರೆ. ವಾರ್ಡ್ರೋಬ್, ಡ್ರೆಸ್ಸಿಂಗ್ ಮಿರರ್, TV ಯೂನಿಟ್, ಹಾಗೆ ಬಾಲ್ಕನಿ, ಹಾಗೆ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಸೇಮ್ ಅದೇ ಕಾನ್ಸೆಪ್ಟಲ್ಲಿ ಫಿನಿಶಿಂಗ್ ಮಾಡಿಕೊಟ್ಟಿದ್ದಾರೆ. 3rd ಬೆಡ್ರೂಮ್ ಆದಮೇಲೆ ನೆಕ್ಸ್ಟ್ ನಮಗೆ ಸಿಗೋದೆ 4th ಬೆಡ್ರೂಮ್. ಇದನ್ನು ನೀವು ಬೆಡ್ರೂಮ್ ಆಗಾದರೂ ಕನ್ವರ್ಟ್ ಮಾಡ್ಕೊಬೋದು ಅಥವಾ ಹೋಮ್ ಥಿಯೇಟರ್ ಆಗಾದರೂ ಕನ್ವರ್ಟ್ ಮಾಡ್ಕೋಬೋದು. ಇದು ಕೂಡ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದ್ದು ಫಾಲ್ ಸೀಲಿಂಗ್ನ ಕೂಡ ತುಂಬ ಬ್ಯೂಟಿಫುಲ್ ಆಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ ಇಲ್ಲೂ ಕೂಡ ಒಂದು ಅಟ್ಯಾಚ್ ವಾಶ್ರೂಮ್ನ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ.
ತುಂಬ ಬ್ಯೂಟಿಫುಲ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಕಂಪ್ಲೀಟ್ 4 ಬೆಡ್ರೂಮ್ನ ನೋಡಿದಾಯ್ತಲ್ಲ, ಬನ್ನಿ ಇವಾಗ ಟೆರೇಸ್ ಹೇಗಿದೆ ಅಂತ ನೋಡ್ಕೊಂಬರೋಣ. ಇದು ಟೆರೇಸ್ಗೆ ಹೋಗೋದಕ್ಕೆ ಆಕ್ಸೆಸ್ ಆಗಿರುತ್ತೆ. ಈ ಟೆರೇಸ್ಗೆ ನಮಗೆ MS ಸ್ಟೀಲಿಂದ ಡೋರ್ನ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಈ ಟೆರೇಸಲ್ಲಿ ಲೆಫ್ಟ್ ಸೈಡ್ಗೆ ನಮಗೆ ಒಂದು ಕಾಮನ್ ವಾಶ್ರೂಮ್ನ ಕೂಡ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಈ ಟೆರೇಸ್ ಮೇಲೆ ನಿಂತ್ಕೊಂಡ್ರೆ ನೀವು ಒಂದು ಒಳ್ಳೆ ವ್ಯೂನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಹಾಗೆ ಈ ಟೆರೇಸಿಂದ ರೈಟ್ ಸೈಡ್ಗೆ ಬಂದರೆ ನಮಗೆ ಬಟ್ಟೆ ಒಗೆಯೋದಕ್ಕೆ ಅಂತ ನಮಗೆ ಆಕ್ಸೆಸ್ನ ಕೂಡ ಕೊಟ್ಟಿದ್ದಾರೆ. ಇಲ್ಲಿಂದ ಮೇಲೆ ನಮಗೆ ಓವರ್ ಹೆಡ್ ವಾಟರ್ ಟ್ಯಾಂಕ್ ಹಾಗೆ ಸೋಲಾರ್ ಇಡೋದಕ್ಕೆ ಪ್ರಾವಿಷನ್ನ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಈ ಪ್ರೈಮ್ ಲೊಕೇಶನಲ್ಲಿ ಸಿಚುವೇಟ್ ಆಗಿರುವಂಥ ಈ ಬ್ಯೂಟಿಫುಲ್ BDA ಪ್ರಾಪರ್ಟಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲರ್ ವಾಟ್ಸಪ್ ಮಾಡಿ. ಅಥವಾ ನಿಮಗೂ ಏನಾದರೂ ಇದೇ ಥರ ಮನೆ ಕನ್ಸ್ಟ್ರಕ್ಷನ್, ಸೈಟ್ ಸೇಲ್ ಆರ್ ಸೈಟ್ ಪರ್ಚೇಸ್ ಇದ್ರೂ ಕೂಡ ಸೇಮ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.